ನಮಸ್ಕಾರ ಸ್ನೇಹಿತರೆ. ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ್ ಯೋಜನೆಯಡಿ ಆಹಾರ ಧಾನ್ಯಗಳ ಬೇಡಿಕೆಯನ್ನು ಸ್ಯಾಟ್ಸ್ MDMನಲ್ಲೇ ಹಾಕಬೇಕು. ಆ ಮೂಲಕನೇ ನಾವು ತಾಲೂಕು ಹಂತಕ್ಕೆ ಮತ್ತು ಜಿಲ್ಲಾ ಹಂತಕ್ಕೆ ಕ್ರೋಢೀಕೃತ ಬೇಡಿಕೆಯನ್ನು ಸಂಗ್ರಹಿಸಿ ರಾಜ್ಯ ಹಂತಕ್ಕೆ ಕಳಿಸ್ಕೊಡ್ತೀವಿ ಅಂತಕ್ಕಂಥ ಒಂದು ಆದೇಶವನ್ನು ಮಾನ್ಯ ನಿರ್ದೇಶಕರು PM ಪೋಷಣ್ರವರು ನೀಡಿರುವಂತಹದ್ದು ನಿಮಗೆಲ್ಲ ಗೊತ್ತೇ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೇಗೆ ನಮ್ಮ ಸ್ಯಾಟ್ಸ್ ಲಾಗಿನ್ನಲ್ಲಿ ಆ ಫುಡ್ ಗ್ರೈನ್ಸ್ ವಿವರಗಳನ್ನು ದಾಖಲಿಸೋದು ಅನ್ನುವಂತಹ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈಗ ಒಂದು ಶಾಲೆಯ ಯೂಸರ್ ID ಮತ್ತು ಪಾಸ್ವರ್ಡನ್ನು ಹಾಕಿ ನಾನು ಲಾಗಿನ್ ಆಗ್ತಾ ಇದ್ದೇನೆ. ನೋಡಿ, ಹೀಗೆ ಲಾಗಿನ್ ಆದ ನಂತರ ನಮಗೆ ಈ ಡ್ರಾಪ್ ಡೌನ್ ಇದೆಯಲ್ಲ, ಆ ವಿಭಾಗದಲ್ಲಿ ನಮಗೆ ಸಾಕಷ್ಟು ಆಪ್ಷನ್ಸ್ಗಳಿದೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಓಪನ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತ ಕಾಣಿಸ್ತಿದೆ. ನೋಡಿ, ನಾನೀಗ ಕ್ಲಿಕ್ ಮಾಡೋದಲ್ಲ, ಆ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ವಿಭಾಗದಲ್ಲಿ ನೋಡಿ, ಇಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಈ ಓಪನಿಂಗ್ ಬ್ಯಾಲೆನ್ಸ್ಗಳನ್ನು ನಾವು ಎಲ್ಲ ಮುಖ್ಯ ಶಿಕ್ಷಕರಿಗೆ ತಿಳಿಸಿ ಈ ಮೂಲಕನೇ ಪಡೀತಾರೆ ಅಂತ ಹೇಳಿದ್ವಿ. ಹಾಗಾಗಿ ಕೆಲವು ವರ್ಷಗಳಲ್ಲಿ ರೈಸ್ ಮತ್ತು ತೂರ್ ದಾಲ್ ಮಾಹಿತಿಯನ್ನು ಇಲ್ಲಿ ಹಾಕಿದ್ದಾರೆ. ಆದರೆ ಇದರದ ಅವಶ್ಯಕತೆ ನಮಗೆ ಈಗ ಇಲ್ಲ. ಇದನ್ನು ಡಿಲೀಟ್ ಕೂಡ ಮಾಡ್ಬೋದು, ಅಥವಾ ಹಾಗೆಯೇ ಉಳಿಸಿ ನಾವು ಹೊಸದಾಗಿ ಈ 24-25ನೇ ಸಾಲಿನ ಆಹಾರ ಧಾನ್ಯಗಳು ಏನು ನಮ್ಮ ಶಾಲೆಯಲ್ಲಿ ಉಳಿಕೆ ಇದೆ ಅನ್ನೋಕ್ಕಂತಹ ಮಾಹಿತಿಯನ್ನು ನಾವು ಎಂಟ್ರಿ ಮಾಡ್ಬೋದು. ನೋಡಿ, ಇಲ್ಲಿ ನೀವು ಅನ್ನೋ ಆಪ್ಷನ್ ಕಾಣುತ್ತೆ. ಮೊದಲು ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆನಂತರ ಸೆಲೆಕ್ಟ್ ಇಯರ್ 24-25ನೇ ಸಾಲನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಐಟಮ್ನಲ್ಲಿ ಸಾಕಷ್ಟು ಐಟಮ್ಸ್ ಇಲ್ಲೆಲ್ಲ ಇದೆ. ಆದರೆ ನಾವು ನಿಮಗೆ ಸಪ್ಲೈ ಮಾಡ್ತಕ್ಕಂತಹ ರೈಸ್, ವೀಟ್, ತೂರ್ ದಾಲ್ ಮತ್ತು ಮಿಲ್ಕ್ ಪೌಡರ್, ಸನ್ಫ್ಲವರ್ ಆಯಿಲ್, ರಾಗಿ ಮಾಲ್ಟ್ ಮತ್ತು ಗ್ಯಾಸ್ ಇವುಗಳನ್ನು ಮಾತ್ರ ಭರ್ತಿ ಮಾಡಿದ್ರೆ ಸಾಕಾಗ್ತದೆ. ಮೊದಲಿಗೆ ನಾನೀಗ ರೈಸ್ ತಗೊತಾ ಇದ್ದೀನಿ. ರೈಸನ್ನು ಯಾವುದ್ರಲ್ಲಿ ಕ್ವಾಂಟಿಟಿ ಎಂಟ್ರಿ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ KGಲ, ಗ್ರಾಮ್ನಲ್ಲ, ಲೀಟ್ರಲ್ಲ. ನಾವಿಲ್ಲಿ ಸಾಮಾನ್ಯವಾಗಿ ಅಕ್ಕಿ, ಬೇಳೆ ಮತ್ತು ಗೋಧಿ ಇವುಗಳನ್ನು KGನಲ್ಲಿ ಎಂಟ್ರಿ ಮಾಡ್ತೀವಿ. ರೈಸ್, ನನ್ನ ಶಾಲೆಯಲ್ಲಿ 100 kg ನನ್ನ ಹತ್ರ ಅಕ್ಕಿ ಇದೆ. ಸೇವ್ ಕೊಡಬೇಕು. ಅದು ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ. ಓಕೆ ಕೊಡಬೇಕು. ಈಗ 24-25ನೇ ಸಾಲಿನಲ್ಲಿ ಅಕ್ಕಿ 100 kg ಇದೆ ಅಂತ ಆಯಿತು. ನೆಕ್ಸ್ಟ್ ಮತ್ತೆ ನೀವು ತಗೊತೀರಾ, ಮತ್ತು ಇಯರ್ ಸೆಲೆಕ್ಟ್ ಮಾಡ್ಕೊತೀರಾ. 25-26ನೇ ಸಾಲು ಐಟಮ್ ರೈಸ್ ಆಗಿದೆ. ವೀಟ್ ತಗೊತೀನಿ. ವೀಟು ಕೂಡ KGನಲ್ಲಿ ತಗೊತೀನಿ. ಎಷ್ಟಿದೆ ನನ್ನ ಹತ್ರ ವೀಟು ಶಾಲೆಯಲ್ಲಿ? 20 kg ಇದೆ. 20 kg ಎಂಟ್ರಿ ಮಾಡಿದೆ, ಸೇವ್ ಕೊಟ್ಟೆ, ಮತ್ತೆ ಓಕೆ ಕೊಟ್ಟೆ. ಅಕ್ಕಿ ಆಯಿತು, ಗೋಧಿ ಆಯಿತು. ಮತ್ತೆ ನೀವು ಹೋಗ್ತೀನಿ, ಇಯರ್ ಸೆಲೆಕ್ಟ್ ಮಾಡ್ಕೊತೀನಿ. ಈಗ ನನ್ನ ಹತ್ರ ತೂರ್ ದಾಲ್ ಅದನ್ನು ಕೂಡ KGನಲ್ಲಿ ನಾನು ರೆಕಾರ್ಡ್ ಮಾಡ್ತೀನಿ. ನನ್ನ ಹತ್ರ ಇನ್ನು 50 kg ನನ್ನ ಹತ್ರ ತೂರ್ ದಾಲ್ ಇದೆ. ಸೇವ್ ಕೊಡ್ತೀನಿ, ಓಕೆ ಕೊಡ್ತೀನಿ. ಮತ್ತೆ ನೀವು ಹೋಗ್ತೀನಿ, ಇಯರ್ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ಫುಡ್ ಗ್ರೈನ್ಸ್ ಏನಿದೆ ನನ್ನ ಹತ್ರ, ಮಿಲ್ಕ್ ಪೌಡ್ರ್ ಇದೆ ನನ್ನ ಹತ್ರ, ಅದನ್ನು ಕೂಡ KGನಲ್ಲೇ ರೆಕಾರ್ಡ್ ಮಾಡ್ತೀನಿ. ಎಷ್ಟಿದೆ? 23 kg ನನ್ನ ಹತ್ರ ಇದೆ. ಓಕೆ ಕೊಡ್ತೀನಿ. ಪ್ರತಿಯೊಂದನ್ನು ನೀವು ಅಂತ ಕ್ಲಿಕ್ ಮಾಡಿ ಹೀಗೆ ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ಐಟಮ್, ಈಗ ಲಾಸ್ಟ್ ಆಯಿಲ್ ಇದೆ ನನ್ನ ಹತ್ರ. ಆಯಿಲ್ನ ನಾನು ಲೀಟ್ರಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಲೀಟ್ರ್ ಇದೆ ನನ್ನ ಹತ್ರ? ಇನ್ನು 22 ಲೀಟ್ರ್ ಆಯಿಲ್ ಇದೆ. ಸೇವ್ ಕೊಡ್ತೀನಿ, ಓಕೆ ಕೊಡ್ತೀನಿ. ನೋಡಿ, ಇದಿಷ್ಟು ಮಾಹಿತಿಯನ್ನು ಹಾಕಿದಾಗ ನಾವಿಲ್ಲಿ ಇಯರ್ ವೈಸ್ ತೆಗೆದುಕೊಂಡ್ರೆ ನೋಡಿ, ಕೊನೆಯಲ್ಲಿ 24-25ನೇ ಸಾಲಿನಂಥದ್ದು ರೈಸ್, ವೀಟ್, ತೂರ್ ದಾಲ್, ಮಿಲ್ಕ್ ಪೌಡರ್, ಸನ್ಫ್ಲವರ್ ಆಯಿಲ್, ಇಷ್ಟು ಕೂಡ ಎಷ್ಟೆಷ್ಟು ಕ್ವಾಂಟಿಟಿ ಇದೆ ನಮ್ಮ ಹತ್ರ ಅನ್ನುವಂಥದ್ದು ಮಾಹಿತಿ ನನಗೆ ಲಭ್ಯ ಆಗುತ್ತೆ. ಹಾಜರಾತಿ ಹಾಕಿದ ನಂತರ ಅದು ಮೈನಸ್ ಆಗ್ತಾ ಹೋಗುತ್ತೆ. ನಾವು ಯಾವ ದಿನದ ಅಂತ್ಯಕ್ಕೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಆಹಾರ ಧಾನ್ಯಗಳ ಕ್ಲೋಸಿಂಗ್ ಬ್ಯಾಲೆನ್ಸನ್ನು ತಗೋತೀವೋ ಅದು ನಮಗೆ ಕನ್ಸಾಲ್ಟೇಷನ್ ತಾಲೂಕು ಹಂತದಲ್ಲಿ ಸಿಗುತ್ತೆ. ಇದಿಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಒಂದು ವೇಳೆ ಏನಾದ್ರು ತಪ್ಪಾಗಿ ಎಂಟ್ರಿ ಮಾಡಿದರೆ ನೋಡಿ, ಇದೇ ಪಾರ್ಟಲ್ಲಿ ಇಲ್ಲಿ ರೈಟ್ ಸೈಡಲ್ಲಿ ಪೆನ್ಸಿಲ್ ಮಾರ್ಕ್ ಕಾಣುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡು ಯು ವಾಂಟ್ ಟು ಎಡಿಟ್ ಐಟಮ್ ನೇಮ್ ಅಂತ ಕೇಳುತ್ತೆ. ಐಟಮ್ ನೇಮ್ನು ಎಡಿಟ್ ಮಾಡ್ಬೋದು, ಕ್ವಾಂಟಿಟಿನೂ ಎಡಿಟ್ ಮಾಡ್ಬೋದು. 22 kg ಹಾಕಿದ್ದೆ, 23 kg ಹಾಕಿ ಅಪ್ಡೇಟ್ ಕೊಡ್ತೀನಿ, ಓಕೆ ಕೊಡ್ತೀನಿ. ಇದಿಷ್ಟು ನೀವು ಮಾಡಬೇಕಾಗಿರುವಂಥದ್ದು ಸ್ನೇಹಿತರೆ. 10/4/25ರಲ್ಲಿ ಏನು ಆಹಾರ ಧಾನ್ಯಗಳು ಶಾಲೆಗಳಲ್ಲಿ ಉಳಿದಿತ್ತು ಆ ಮಾಹಿತಿಯನ್ನು ತಪ್ಪದೆ 14/4/25 ಅಂದರೆ ಅಂಬೇಡ್ಕರ್ ಜಯಂತಿ ದಿನದೊಳಗಡೆ ನೀವು ಭರ್ತಿ ಮಾಡಬೇಕಂತ ಹೇಳಿ ಮಾನ್ಯ ಆಯುಕ್ತರು ಸೂಚನೆ ನೀಡಿದ್ದಾರೆ. ದಯಮಾಡಿ ಭರ್ತಿ ಮಾಡಿ
ನಿಮ್ಮ ಶಾಲೆಯಲ್ಲಿ ಮುಂದಿನ ದಿನಗಳಲ್ಲಿ ಸ್ಯಾಟ್ಸ್ ಮೂಲಕನೇ ಇಂಡೆಂಟ್ ಕೊಡ್ತಕ್ಕಂತಹ ಹೊಸ ಚಾಲನೆಗೆ ನಾವೆಲ್ಲ ಸಹಕರಿಸೋಣ. ಧನ್ಯವಾದಗಳು ಸ್ನೇಹಿತರೆ.